ಈ ಬೇಸಿಗೆ ಕಾಲದಲ್ಲಿ ನೀರಿನಂಶ ಜಾಸ್ತಿ ಇರುವ ತರಕಾರಿಗಳನ್ನ ತಗೊಳ್ಳೋದು ತುಂಬಾನೇ ಒಳ್ಳೇದು. ಅದರಲ್ಲೂ ನೀರಿನಂಶ ಜಾಸ್ತಿ ಇರುವ ಫ್ರೂಟ್ಸ್ ನ ತಗೊಳ್ಳೋದು ತುಂಬಾನೇ ಒಳ್ಳೇದು. ಈ ತರ ನೀರಿನಂಶ ಜಾಸ್ತಿ ಇರುವ ತರಕಾರಿಗಳನ್ನ ಸಾಂಬಾರ್ ಮಾಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಜಾಸ್ತಿ ಮಸಾಲೆಗಳನ್ನ ಉಪಯೋಗಿಸದೆ ಈ ತರ ಕೂಟು ತರ ಮಾಡಿ ತಿನ್ಬೇಕಾದ್ರೆ ದೇಹಕ್ಕೆ ತುಂಬಾನೇ ತಂಪಾಗಿರುತ್ತೆ. ಅದರಲ್ಲಿ ಇವತ್ತು ನೀರಿನಂಶ ಜಾಸ್ತಿ ಇರುವ ವಾಟರ್ಮೆಲನ್ ನ ಆ ಫ್ರೂಟ್ ನ ತಿಂದಾದ್ಮೇಲೆ ಕೆಳಗಡೆ ಇರುವ ಗ್ರೀನ್ ಪಾರ್ಟ್ ನ ತೆಗೆದು ಆ ಫ್ಲೆಶ್ ನ ಮಾತ್ರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಕಡಾಯಿ ಇಟ್ಟು ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ಹಾಕಿ ಚೆನ್ನಾಗಿ ವಾಸನೆ ಬರೋವರೆಗೆ ಡ್ರೈ ಫ್ರೈ ಮಾಡ್ಕೊಂಡು ಇದನ್ನ ಒಂದು ಬೌಲ್ ಗೆ ಹಾಕಿ ನೀರ್ ಹಾಕಿ ವಾಶ್ ಮಾಡ್ಕೊಂಡು ನೀರನ್ನೆಲ್ಲ ಸೋರಿಸಿ ಒಂದು ಕುಕ್ಕರ್ ಗೆ ಹಾಕೋಣ. ಇದ್ರ ಜೊತೆಗೆ ಕಟ್ ಮಾಡಿ ಇಟ್ಟಿರೋ ವಾಟರ್ ಮೆಲನ್ ಫ್ಲೆಶ್ ನ ಹಾಕೋಣ. ಇದ್ರ ಜೊತೆಗೆ 10 ಸಣ್ಣ ಈರುಳ್ಳಿ, 1 ಟೊಮೆಟೊ, 1/4 ಟೀ ಸ್ಪೂನ್ ಅರಿಶಿನದ ಪುಡಿ, ಸ್ವಲ್ಪ ನೀರನ್ನ ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡಿ ಒಂದು 3 ರಿಂದ 4 ವಿಸಿಲ್ ಬಿಟ್ಟು ಬೇಯಿಸ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 1/4 ಕಪ್ ತೆಂಗಿನಕಾಯಿ, 3 ಹಸಿಮೆಣಸಿನಕಾಯಿ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಕುಕ್ಕರ್ ನಲ್ಲಿ ಪ್ರೆಷರ್ ರಿಲೀಸ್ ಆದ್ಮೇಲೆ ಓಪನ್ ಮಾಡಿದ್ಮೇಲೆ ರುಬ್ಬಿಟ್ಟಿರುವ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕುದಿ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಒಗ್ಗರಣೆ ಸೌಟ್ ಇಟ್ಟು 1 ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸಾಸಿವೆ ಸಿಡಿದ್ಮೇಲೆ 4 ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಈಗ ಈ ಕುಕ್ಕರ್ ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಬೌಲ್ ಗೆ ಹಾಕಿ ಸರ್ವ್ ಮಾಡಬಹುದು. ಮನೆಯಲ್ಲಿ ತರಕಾರಿ ಇಲ್ದಿರೋ ಟೈಮ್ ಅಲ್ಲಿ ಈ ತರ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.